ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ನಮ್ಮ ಈ ಸಂಚಿಕೆಗೆ ಆರಿಸಿಕೊಂಡದ್ದು ಒಡಿಶಾ ರಾಜ್ಯದಲ್ಲಿ ಸುರ್ಲಿ ಅನ್ನೋ ಗ್ರಾಮ, ಅಂದರೆ ಜಗನ್ನಾಥಪುರಿ ಹತ್ತಿರ ಇರುವಂಥ ಒಂದು ಸುರ್ಲಿ ಗ್ರಾಮದಲ್ಲಿ ನೆಲೆ ನಿಂತಹ ಒಬ್ಬ ಹನುಮಂತ ದೇವರ ಲಘು ಚರಿತ್ರೆ. ಇವರು ಸ್ವಯಂಭೂ ಅಂತ ಹೇಳ್ತಾರೆ. ಸುಮಾರು 10 ಅಡಿ ಏಕಶಿಲೆ. ಆ ಮೂರ್ತಿಯನ್ನು ನೋಡಿದಾಗ ಗೊತ್ತಾಗಿಬಿಡುತ್ತದೆ ಉದ್ಭವಾದ ಮೂರ್ತಿ. ಮತ್ತೊಂದು ವಿಶೇಷತೆ ಏನು ಅಂತಂದ್ರೆ, ಈ ಹನುಮಂತ ದೇವರ ಕೈಯಲ್ಲಿ ಗದೆ. ಇನ್ನೂ ವಿಶೇಷ ಅಂತಂದ್ರೆ, ಅವರ ಹೃದಯ ಭಾಗದಲ್ಲಿ ರಾಮ ಮತ್ತು ಸೀತಾ ಸ್ಪಷ್ಟವಾಗಿ ಕಾಣ್ತಾರೆ. ಅಷ್ಟೊಂದು ಅದ್ಭುತವಾದಂಥ ಒಂದು ಮೂರ್ತಿ. ಆಮೇಲೆ ಇವ್ರು ಯಾಕೆ ಅಲ್ಲಿ ನೆಲೆ ನಿಂತಾರೆ ಅಂತಂದ್ರೆ, ರಾಮದೇವರ ಆಜ್ಞೆ ಆಗಿದಂಥವ್ರು. ರಾಮದೇವರ ಆಜ್ಞೆಯಂತೆ ಜಗನ್ನಾಥಪುರಿ ದೇವಸ್ಥಾನವನ್ನು ರಕ್ಷಣೆ ಮಾಡೋದು, ಕಾಯುವ ಕೆಲಸವನ್ನು ಹನುಮಂತ ದೇವರು ಅಲ್ಲಿದ್ದು ಮಾಡ್ತಾ ಇದ್ದಾರೆ. ಅವರ ದೃಷ್ಟಿ ಆ ಕಡೆನೇ ಅದ. ಅಂಥ ವಿಶೇಷವಾದಂಥ ಒಬ್ಬ ಹನುಮಂತ ದೇವರು. ಇಲ್ಲಿ ಮಂಗಳವಾರ ಮತ್ತು ಶನಿವಾರ ವಿಶೇಷ ಗದ್ದಲ ಇರ್ತದೆ. ಬೆಳಿಗ್ಗೆ ಸುಮಾರು 6 ಗಂಟೆಯಿಂದ 8 ಗಂಟೆ ತನಕ, ಸಂಜೆ 8 ತನಕ ದೇವಸ್ಥಾನ ಓಪನ್ ಆಗಿರ್ತದೆ. ಆಮೇಲೆ ರಾಮನವಮಿ, ಹನುಮ ಜಯಂತಿ, ಡೊಳ್ಳಿ ಪೂರ್ಣಿಮಾ ಅಂತ ಒಂದು ವಿಶೇಷ ಹಬ್ಬವನ್ನು ಮಾಡ್ತಾರೆ. ಆ ಪ್ರದೇಶದ ಒಂದು ವಿಶೇಷತೆಯನ್ನು ಅವರು ಮಾಡ್ತಾರೆ. ಇಂಥ ಹನುಮಂತ ದೇವರು ನಿಮ್ಮೆಲ್ಲರೂ ಅನುಗ್ರಹವನ್ನು ಮಾಡಲಿ, ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೀವಿ. ಜೈ ಶ್ರೀರಾಮ್, ಜೈ ಭಜರಂಗ.